ಎಲ್ಲರಿಗೂ ನಮಸ್ಕಾರ. ಪುಣ್ಯಭೂಮಿ ಭರತಖಂಡದಲ್ಲಿ ಜನಿಸಿದ ಪುರುಷೋತ್ತಮ, ಸದ್ಗುಣ ಸಂಪನ್ನ ಸೀತಾವಲ್ಲಭ ಶ್ರೀರಾಮನ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಸುವುದು ನನ್ನ ಸೌಭಾಗ್ಯವೆಂದು ನಾನು ನಂಬುತ್ತೇನೆ. ಶ್ರೀರಾಮ ದೇವಾಂಶ ಸಂಭೂತ, ಲೋಕ ಕಲ್ಯಾಣಕ್ಕಾಗಿ ಭೂಲೋಕದಲ್ಲಿ ಅವತರಿಸಿದ ಭಗವಂತ ಎಂಬೆಲ್ಲ ವಿಷಯಗಳ ಹೊರತಾಗಿಯೂ ಕೂಡ ಒಬ್ಬ ಮನುಷ್ಯನಾಗಿ, ಮನುಷ್ಯ ಶ್ರೇಷ್ಠನಾಗಿ ಬದುಕಿದ ರೀತಿಗಾಗಿ ಸರ್ವರು ಆರಾಧಿಸುವಂಥ ವ್ಯಕ್ತಿತ್ವ ಶ್ರೀರಾಮನದು. ಶ್ರೀರಾಮ ಭಾರತೀಯ ಸಂಸ್ಕೃತಿಯ ಪ್ರತೀಕ. ನಮ್ಮೆಲ್ಲರ ದುರ್ದೈವವೋ ಏನೋ, ನಾವಿಂದು ಶ್ರೀರಾಮನನ್ನು ಒಂದು ಧರ್ಮದ ಅಥವಾ ಮತದ ಪ್ರತೀಕವನ್ನಾಗಿಸಿದ್ದೇವೆ. ನಿಜಕ್ಕೂ ಶ್ರೀರಾಮ ಜೀವನ ಧರ್ಮದ, ಮನುಷ್ಯತ್ವದ ಪ್ರತೀಕ. ಪಿತೃವಾಕ್ಯ ಪರಿಪಾಲಕ ಮಗನಾಗಿ, ಸದಾ ಹಿತ ಕಾಯುವ ಪತಿಯಾಗಿ, ಪ್ರಜಾಪಾಲಕ ಚಕ್ರವರ್ತಿಯಾಗಿ, ದುಷ್ಟನಾಶಕನಾಗಿ, ಶಿಷ್ಟ ಹಿತರಕ್ಷಕನಾಗಿ, ಮನುಜನಂತೆ ಕಷ್ಟಗಳ ಜೊತೆಗೆ ಬದುಕಿ ಮನುಜ ಧರ್ಮವನ್ನು ಮರೆಯದೇ ಬಾಳಿದ ಆದರ್ಶ ವ್ಯಕ್ತಿ ಶ್ರೀರಾಮ. ಆದರ್ಶ ಗುಣವಂತನನ್ನು ಆರಾಧಿಸಲು ಅಥವಾ ಅನುಸರಿಸಲು ಧರ್ಮದ ಪರೀದಿ ಬೇಕೇ? ರಾಮಾಯಣವೆಂಬುದು ಶ್ರೀರಾಮನ ಆತ್ಮಚರಿತ್ರೆಯಷ್ಟೇ ಆಗಿರದೆ ಪ್ರತಿಯೊಬ್ಬ ಮನುಷ್ಯನ ಜೀವನದಂತೆ ಕಾಣುತ್ತದೆ. ಒಬ್ಬನೇ ಮನುಷ್ಯ ಕೆಲವೊಮ್ಮೆ ರಾವಣನಾಗಿ, ಕೆಲವೊಮ್ಮೆ ಮಂಥರೆಯಂತೆ, ಕೆಲವೊಮ್ಮೆ ಸೀತೆಯಾಗಿಯೂ, ಕೆಲವೊಮ್ಮೆ ಲಕ್ಷ್ಮಣನಂತೆಯೂ, ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಶ್ರೀರಾಮನಂತೆಯೇ ಬದುಕುತ್ತಾನೆ. ಹಾಗಾಗಿ ನಾವು ರಾಮಾಯಣವನ್ನು ಅಂತರಂಗದ ವಿಶ್ಲೇಷಣೆ ಎಂದೂ ಕೂಡ ಸ್ವೀಕರಿಸಬಹುದು. ಶ್ರೀರಾಮ ಆದರ್ಶ ಸದ್ಗುಣಗಳ ಸಂಗಮ, ನಮ್ಮೆಲ್ಲರಿಗೂ ಆದರ್ಶ. ಆದರ್ಶ ವ್ಯಕ್ತಿಯೊಬ್ಬನನ್ನು ಅನುಸರಿಸುವುದು ಅಥವಾ ಅನುಸರಿಸದಿರುವುದು ವ್ಯಕ್ತಿಯೊಬ್ಬನ ಆಯ್ಕೆ. ಅನುಸರಿಸುತ್ತಿರುವ ಕೋಟ್ಯಾಂತರ ಮನಸ್ಸುಗಳನ್ನು ನೋಯಿಸುವ ಕಾರ್ಯ ಸ್ವೀಕಾರಾನರ್ಹ. ಶ್ರೀರಾಮನೆಂಬುದು ಭಾರತೀಯ ಸಂಸ್ಕೃತಿ ನಮಗೆ ಕೊಟ್ಟಿರುವ ಜೀವನ ಪಾಠ. ಭಾರತೀಯ ಶ್ರೇಷ್ಠ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿಸುವುದು ಹಾಗೂ ಬೆಳೆಸುವುದು ನಮ್ಮೆಲ್ಲರ ಮೂಲಭೂತ ಕರ್ತವ್ಯ. ಉಪನಿಷತ್ತುಗಳೇ ಹೇಳುವಂತೆ ಎಲ್ಲವನ್ನೂ ಪ್ರಶ್ನಿಸೋಣ, ಎಲ್ಲವನ್ನೂ ಚರ್ಚಿಸೋಣ, ಆದರೆ ಆ ಮಾರ್ಗದಲ್ಲಿ ಮನಸ್ಸುಗಳನ್ನು ನೋಯಿಸುವುದು ಬೇಡ. ಜೈ ಶ್ರೀರಾಮ್.